ನಮಸ್ಕಾರ. ಇದು ಪ್ರವಾಸಿ ಪ್ರಪಂಚದ ಟ್ರಾವೆಲ್ ಬುಲೆಟಿನ್. ನಾನು ನಿಸರ್ಗ. ಈಗ ಹೆಡ್ಲೈನ್ಸ್. ಪ್ರತಿ ಜಿಲ್ಲೆಯಲ್ಲೂ ಮ್ಯೂಸಿಯಂ, ಚಿತ್ರಸಂತೆಯಲ್ಲಿ ಸಿದ್ದರಾಮಯ್ಯ ಭರವಸೆ. ಸಾಗರಕಟ್ಟೆ ಪ್ರವಾಸಿ ಚಟುವಟಿಕೆಗೆ ಬೀಳುತ್ತಾ ಬ್ರೇಕ್, ಅಧಿಕಾರಿಗಳ ನಿರ್ಲಕ್ಷ್ಯವೇ ಎಂದ ಸ್ಥಳೀಯರು. ಉಡುಪಿ ಶ್ರೀ ಕೃಷ್ಣನಿಗೆ ಚಿನ್ನದ ಭಗವದ್ಗೀತೆ ಸಮರ್ಪಣೆ, ದೆಹಲಿ ಭಕ್ತನಿಂದ ವಿಶೇಷ ಹೇಳಿಕೆ. ಇಂದಿನಿಂದ ಗವಿಮಠದ ಮಹಾರಥೋತ್ಸವ, ಸಾವಿರಾರು ಭಕ್ತರಿಂದ ದವಸ ಧಾನ್ಯ ಸಮರ್ಪಣೆ. ಟ್ರೆಕ್ಕಿಂಗ್ ಮಾಡುವ ವೇಳೆ ದುರ್ಘಟನೆ, ಕೇರಳದ ಖ್ಯಾತ ಗಾಯಕಿ ಸಹೋದರಿ ಒಮಾನ್ನಲ್ಲಿ ಸಾವು. ಸೌದಿ ಅರೇಬಿಯಾದ ವಿಷನ್ 2030 ಯೋಜನೆ, ಸುಸ್ಥಿರ ಪ್ರವಾಸೋದ್ಯಮಕ್ಕೆ ಇದು ಹೊಸ ನುಡಿ. 23ನೇ ಚಿತ್ರಸಂತೆ ಬೆಂಗಳೂರಿನ ಚಿತ್ರಕಲಾ ಪರಿಷತ್ ಆವರಣದಲ್ಲಿ ಅದ್ಧೂರಿಯಾಗಿ ನೆರವೇರಿತು. ಯುವ ಕಲಾವಿದರ ಪ್ರೇರಣಾ ಶಕ್ತಿಯಾಗಿ, ಕಲಾ ಪ್ರದರ್ಶನದ ಮಾರುಕಟ್ಟೆಯಾಗಿ, ಜನರ ಮತ್ತು ಕಲಾವಿದರ ನಡುವೆ ಸೇತುವೆಯಾಗಿ ಕಾರ್ಯನಿರ್ವಹಿಸುವಲ್ಲಿ ಈ ಬಾರಿಯ ಚಿತ್ರಸಂತೆ ಯಶಸ್ವಿಯಾಯಿತು. ಈ ವರ್ಷದ ಆವೃತ್ತಿಯನ್ನ ವಿಶೇಷವಾಗಿ ಪರಿಸರ ಸಂಬಂಧಿತ ಸವಾಲುಗಳ ಬಗ್ಗೆ ಸಾರ್ವಜನಿಕರಲ್ಲಿ ಅರಿವು ಮೂಡಿಸಲು ಮೀಸಲಿಡಲಾಗಿತ್ತು. ಈ ಸಂದರ್ಭದಲ್ಲಿ ಮಾತನಾಡಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಪ್ರತಿ ಜಿಲ್ಲೆಯಲ್ಲಿಯೂ ಸಾಧಕರ ವಸ್ತು ಸಂಗ್ರಹಾಲಯಕ್ಕೆ ಬೇಡಿಕೆ ಕೇಳಿಬಂದಿದೆ. ಈ ಬೇಡಿಕೆಯನ್ನ ಸರ್ಕಾರ ಸ್ವೀಕರಿಸಿದ್ದು ಸಂಪುಟದಲ್ಲಿ ಚರ್ಚಿಸಲಾಗುವುದು ಎಂದು ತಿಳಿಸಿದ್ದಾರೆ. ಪ್ರಸಿದ್ಧ ಪ್ರವಾಸಿ ತಾಣಗಳಲ್ಲಿ ಒಂದಾದ ಸಾಗರಕಟ್ಟೆ ಪ್ರವಾಸಿ ಚಟುವಟಿಕೆಯಿಂದಾಗಿ ಕಲುಷಿತಗೊಳ್ತಾ ಇದೆ. ಸಾಗರಕಟ್ಟೆ ಬಳಿ ಇರುವ ಕೆಆರ್ಎಸ್ ಹಿನ್ನೀರು, ಪ್ರವಾಸಿಗರು ಎಸೆಯುವ ಬಿಸಾಡಿದ ಹೂಗಳು, ಪೂಜಾ ಸಾಮಗ್ರಿಗಳು, ಮದ್ಯದ ಬಾಟಲಿಗಳು ಮತ್ತು ಪ್ಲಾಸ್ಟಿಕ್ ತ್ಯಾಜ್ಯಗಳಿಂದ ತನ್ನ ಮಹತ್ವವನ್ನು ಕಳೆದುಕೊಳ್ತಾ ಇದೆ. ಸ್ಥಳೀಯ ಪ್ರಾಧಿಕಾರ ನಿರ್ಲಕ್ಷ್ಯವೇ ಇದಕ್ಕೆಲ್ಲ ಕಾರಣ ಎಂದು ಸ್ಥಳೀಯರು ಆರೋಪಿಸಿದ್ದಾರೆ. ಸ್ಥಳೀಯರ ಪ್ರಕಾರ ಈ ವರ್ಷ ಒಳಹರಿವು ನೀರಿನ ಮಟ್ಟವನ್ನು ಹೆಚ್ಚಿಸಿದೆ. ಇದು ಸೂರ್ಯಾಸ್ತ ವೀಕ್ಷಿಸಲು ಪ್ರಮುಖ ಆಕರ್ಷಣೆಯಾಗಿದೆ. ಕಾವೇರಿ ನೀರಿನ ಗುಣಮಟ್ಟ ಉತ್ತಮವಾಗಿದ್ದರೂ ಪ್ರವಾಸಿಗರು ಬಿಸಾಡುವ ತ್ಯಾಜ್ಯ, ಪ್ಲಾಸ್ಟಿಕ್ ಮತ್ತು ಮದ್ಯದ ಬಾಟಲಿಗಳು ಮಾಲಿನ್ಯಕ್ಕೆ ಗಂಭೀರ ಕಾರಣವಾಗಿದೆ. ಇದನ್ನು ಈ ಕೂಡಲೇ ಅಧಿಕಾರಿಗಳು ಗಮನಿಸಿ ಅಗತ್ಯ ಕ್ರಮ ಕೈಗೊಳ್ಳಬೇಕು. ಇಲ್ಲವಾದಲ್ಲಿ ಇದು ವಾತಾವರಣವನ್ನು ಕಲುಷಿತಗೊಳಿಸುವುದರ ಜತೆಗೆ ಪ್ರವಾಸಿ ತಾಣದ ಮೆರುಗನ್ನು ಕುಗ್ಗಿಸುತ್ತದೆ ಎಂದು ಸ್ಥಳೀಯರು ಅಭಿಪ್ರಾಯಪಟ್ಟಿದ್ದಾರೆ. ಉಡುಪಿಯ ಶ್ರೀ ಕೃಷ್ಣ ಮಠ ಮತ್ತೊಂದು ಐತಿಹಾಸಿಕ ಹಾಗೂ ಭಕ್ತಿಪೂರ್ವಕ ಕಾರ್ಯಕ್ರಮಕ್ಕೆ ಸಿದ್ಧವಾಗಿದೆ. ದೆಹಲಿಯ ಭಕ್ತರೊಬ್ಬರು ಸುಮಾರು 2 ಕೋಟಿ ರೂಪಾಯಿ ವೆಚ್ಚದಲ್ಲಿ ಸಿದ್ಧಪಡಿಸಿರುವ ಅಪ್ಪಟ ಚಿನ್ನದ ಹಾಳೆಗಳ ಭಗವದ್ಗೀತೆಯನ್ನ ಜನವರಿ 8ರಂದು ಉಡುಪಿ ಶ್ರೀ ಕೃಷ್ಣನಿಗೆ ಅರ್ಪಿಸಲಿದ್ದಾರೆ. ಇತ್ತೀಚೆಗಷ್ಟೇ ವಿಶ್ವಗೀತ ಪರ್ಯಾಯದ ಅಂಗವಾಗಿ ಕೃಷ್ಣನ ಸನ್ನಿಧಿಗೆ ಪ್ರಧಾನಿ ನರೇಂದ್ರ ಮೋದಿಯವರು ಆಗಮಿಸಿದ್ರು. ಭಗವದ್ಗೀತೆಯ ಮಹತ್ವವನ್ನ ಸಾರುವ ಉದ್ದೇಶದಿಂದ ಹಮ್ಮಿಕೊಂಡಿದ್ದ ಈ ಕಾರ್ಯಕ್ರಮವು ಆಧ್ಯಾತ್ಮ ಲೋಕದ ಮೈಲಿಗಲ್ಲಾಗಿ ದಾಖಲಾಗಿತ್ತು. ಈ ಕಾರ್ಯಕ್ರಮದ ಭಾಗವಾಗಿ ಈಗ ಶ್ರೀಕೃಷ್ಣನಿಗೆ ಚಿನ್ನದ ಭಗವದ್ಗೀತೆ ಸಮರ್ಪಣೆಯಾಗಲಿದೆ. 18 ಅಧ್ಯಾಯಗಳು, 700 ಶ್ಲೋಕಗಳಿರುವ ಚಿನ್ನದ ಭಗವದ್ಗೀತೆಯನ್ನ ಉಡುಪಿ ಶ್ರೀಕೃಷ್ಣನಿಗೆ ಚಿನ್ನದ ರಥದಲ್ಲಿ ಮೆರವಣಿಗೆ ಮೂಲಕ ತಂದು ಜನವರಿ 8ರಂದು ಸಮರ್ಪಿಸಲಾಗುವುದು ಎಂದು ತಿಳಿದು ಬಂದಿದೆ. ಗವಿಮಠದ ಮಹಾರಥೋತ್ಸವವು ಇಂದು ಅತ್ಯಂತ ವಿಜೃಂಭಣೆಯಿಂದ ಜರುಗಿದೆ. ಲಕ್ಷಾಂತರ ಭಕ್ತರು ಈ ಜಾತ್ರೆಯಲ್ಲಿ ಪಾಲ್ಗೊಂಡು ಗವಿಸಿದ್ದೇಶ್ವರನ ಅನುಗ್ರಹಕ್ಕೆ ಪಾತ್ರರಾಗಿದ್ದಾರೆ. ಮೊದಲ ದಿನವೇ ಸರಿಸುಮಾರು 5 ಲಕ್ಷಕ್ಕೂ ಹೆಚ್ಚು ಭಕ್ತರು ಸೇರಿರುವ ಸಾಧ್ಯತೆ ಇದೆ ಎಂದು ಹೇಳಲಾಗ್ತಾ ಇದೆ. ತ್ರಿವಿಧ ದಾಸೋಹಕ್ಕೆ ಹೆಸರುವಾಸಿಯಾಗಿರುವ ಗವಿಮಠಕ್ಕೆ ರಾಜ್ಯಾದ್ಯಂತ ಭಕ್ತರು ದವಸ ಧಾನ್ಯಗಳನ್ನು ನೀಡ್ತಾ ಇದ್ದಾರೆ. 15 ದಿನಗಳ ಕಾಲ ನಡೆಯುವ ಈ ವಿಶೇಷ ಜಾತ್ರೆ ಕರ್ನಾಟಕದ ಕುಂಭಮೇಳ ಎಂದೇ ಹೆಸರುವಾಸಿಯಾಗಿದೆ. ಜಾತ್ರೆ ನಡೆಯುವ 15 ದಿನಗಳ ಕಾಲ ಹಚ್ಚಿದ ಒಲೆ ಆರದಂತೆ ಲಕ್ಷಾಂತರ ಭಕ್ತರಿಗೆ ಅನ್ನದಾಸೋಹ ನಡೆಯುವುದೇ ಇಲ್ಲಿನ ವಿಶೇಷ. ಜಾತ್ರೆಯ ಪ್ರಯುಕ್ತ ಈ ಬಾರಿ 10 ಲಕ್ಷ ಮೈಸೂರು ಪಾಕ್, 5 ಲಕ್ಷಕ್ಕೂ ಹೆಚ್ಚು ಮಿರ್ಚಿ, 2 ಲಕ್ಷ ರವೆ ಉಂಡೆ, 800 ಕ್ವಿಂಟಲ್ ಅಕ್ಕಿ, 11,000 ಜೋಳದ ರೊಟ್ಟಿ ಭಕ್ತರಿಂದ ಮಠಕ್ಕೆ ಸಮರ್ಪಣೆಯಾಗಿದೆ. ಒಮಾನ್ನ ಜಬಲ್ ಶಮ್ಸ್ನಲ್ಲಿ ಚಾರಣ ಮಾಡುವ ವೇಳೆ ಆಕಸ್ಮಿಕವಾಗಿ ಒಂದು ಸಾವು ಸಂಭವಿಸಿದೆ. ಮೃತರನ್ನ ಕೇರಳದ ಕೊಲ್ಲಂ ಜಿಲ್ಲೆಯ ಖ್ಯಾತ ಹಿನ್ನೆಲೆ ಗಾಯಕಿ ಚಿತ್ರಾ ಅಯ್ಯರ್ ಅವರ ಸಹೋದರಿ ಶಾರದಾ ಅಯ್ಯರ್ ಎಂದು ಗುರುತಿಸಲಾಗಿದೆ. ಒಮಾನ್ನ ದಖಿಲಿಯ ಗವರ್ನರೇಟ್ನ ಬದ್ಲಾ ಪ್ರಾಂತ್ಯದಲ್ಲಿರುವ ಜಬಲ್ ಶಮ್ಸ್ನ ಪರ್ವತ ಪ್ರದೇಶದಲ್ಲಿ ಶನಿವಾರ ತಮ್ಮ ಸ್ನೇಹಿತರೊಂದಿಗೆ ಮಧ್ಯಾಹ್ನ ಟ್ರೆಕ್ಕಿಂಗ್ ಮಾಡುವ ವೇಳೆ ಶಾರದಾ ಅಯ್ಯರ್ ಅವರು ಆಯತಪ್ಪಿ ಕಂದಕಕ್ಕೆ ಬಿದ್ದು ಮೃತಪಟ್ಟಿದ್ದಾರೆ. ಗಾಯಕಿ ಚಿತ್ರಾ ಅಯ್ಯರ್ ಈ ವಿಷಯವನ್ನ ಹಂಚಿಕೊಂಡಿದ್ದು, ನನ್ನ ಪ್ರೀತಿಯ ಸಹೋದರಿ ಶಾರದಾ ಒಮಾನ್ನಲ್ಲಿ ನಡೆದ ಟ್ರೆಕ್ಕಿಂಗ್ ಅಪಘಾತದಲ್ಲಿ ಅಗಲಿದ್ದಾಳೆ. ನಮ್ಮ ಕುಟುಂಬವು ತೀವ್ರ ದುಃಖದಲ್ಲಿದೆ ಎಂದು ಭಾವುಕರಾಗಿ ಬರೆದಿದ್ದಾರೆ. ಕಡಲ
ತೀರ ಪ್ರವಾಸೋದ್ಯಮವನ್ನ ಅಭಿವೃದ್ಧಿಪಡಿಸುವ ಉದ್ದೇಶದಿಂದ ಬೀಚ್ಗಳಿಗೆ ಸಂಬಂಧಿಸಿದಂತೆ ಸೌದಿ ಅರೇಬಿಯಾ ಹೊಸ ನಿಯಮಗಳನ್ನು ಜಾರಿಗೊಳಿಸಿದೆ. ಈ ನಿಯಮಗಳು 2026ರ ಜನವರಿ 1ರಿಂದ ಜಾರಿಗೆ ಬಂದಿದ್ದು, ಕರಾವಳಿ ಪ್ರದೇಶಗಳಲ್ಲಿನ ಎಲ್ಲ ಬೀಚ್ ಆಪರೇಟರ್ಗಳಿಗೆ ಅನ್ವಯವಾಗಲಿವೆ ಎಂದು ಸೌದಿ ರೆಡ್ ಸಿ ಅಥಾರಿಟಿ ತಿಳಿಸಿದೆ. ಹೊಸ ಮಾರ್ಗಸೂಚಿಗಳ ಪ್ರಕಾರ ಬೀಚ್ ನಿರ್ವಹಣೆ ನಡೆಸುವ ಸಂಸ್ಥೆಗಳು ಲೈಸೆನ್ಸ್ ಕಡ್ಡಾಯವಾಗಿ ಹೊಂದಿರತಕ್ಕದ್ದು. ಜೊತೆಗೆ ಪ್ರವಾಸಿಗರ ಭದ್ರತೆಗೆ ಅಗತ್ಯವಾದ ಲೈಫ್ ಗಾರ್ಡ್ ವ್ಯವಸ್ಥೆ, ತುರ್ತು ಪ್ರತಿಕ್ರಿಯಾ ವ್ಯವಸ್ಥೆ ಮತ್ತು ಸ್ವಚ್ಛತಾ ಸೌಲಭ್ಯಗಳ ನಿರ್ವಹಣೆ ಬಗ್ಗೆ ಕ್ರಮಗಳನ್ನು ಸೂಚಿಸಲಾಗಿದೆ. ಪರಿಸರ ಸಂರಕ್ಷಣೆಯ ದೃಷ್ಟಿಯಿಂದ ತ್ಯಾಜ್ಯ ನಿರ್ವಹಣೆ ಹಾಗೂ ಸಮುದ್ರ ಜೀವ ವೈವಿಧ್ಯ ರಕ್ಷಣೆಗೆ ವಿಶೇಷ ಒತ್ತು ನೀಡಲಾಗಿದೆ. ಪ್ರವಾಸಿಗರು ಮತ್ತು ಹೂಡಿಕೆದಾರರಿಗೆ ಅಗತ್ಯ ಮಾಹಿತಿಯನ್ನು ಒದಗಿಸಲು ಕೋಸ್ಟಲ್ ಟೂರಿಸಂ ಚಟುವಟಿಕೆಗಳ ಡಿಜಿಟಲ್ ಗೈಡ್ ಅನ್ನು ಕೂಡ ಬಿಡುಗಡೆ ಮಾಡಲಾಗಿದೆ. ಈ ಕ್ರಮಗಳು ಸೌದಿ ಅರೇಬಿಯಾದ ವಿಷನ್ 2030 ಯೋಜನೆಯ ಭಾಗವಾಗಿದ್ದು, ಪ್ರವಾಸೋದ್ಯಮವನ್ನ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಕೊಂಡೊಯ್ಯುವ ಉದ್ದೇಶವನ್ನ ಹೊಂದಿದೆ. ಈಗ ಕ್ವಿಜ್ ಟೈಮ್. ಇಂದಿನ ಪ್ರಶ್ನೆ: ಕರ್ನಾಟಕದ ಯಾವ ಜಾಗವನ್ನ ಸ್ಕಾಟ್ಲೆಂಡ್ ಆಫ್ ಇಂಡಿಯಾ ಎಂದು ಕರೆಯುತ್ತಾರೆ? ಸರಿಯಾದ ಉತ್ತರವನ್ನ ಕಮೆಂಟ್ ಮಾಡಿ ತಿಳಿಸಿ. ಇದಾಗಿತ್ತು ಇವತ್ತಿನ ಟ್ರಾವೆಲ್ ಬುಲೆಟಿನ್. ನೋಡ್ತಾ ಇರಿ ಪ್ರವಾಸಿ ಪ್ರಪಂಚ, ವಿಹಾರವೇ ವಿಶ್ವ. ನಮಸ್ಕಾರ. ಪ್ರವಾಸಿ ಪ್ರಪಂಚ.